ಹಲೋ ಎವ್ರಿವನ್, ವೆಲ್ಕಮ್ ಟು ರೆಸಿಪೀಸ್ ಆಫ್ ಚಿಕ್ಕಮಗಳೂರು. ಇವತ್ತಿನ ವಿಡಿಯೋದಲ್ಲಿ ಮಲೆನಾಡಿನ ಸೀಸನ್ ಸ್ಪೆಷಲ್ ಹಲಸಿನ ಬಡ್ಕಿನ ಪಲ್ಯದ ರೆಸಿಪಿನ ನೋಡೋಣ. ಹಲಸಿನ ಬಡ್ಕನ್ನ ಈ ರೀತಿ ಉದ್ದುದಕ್ಕೆ ಹೆಚ್ಕೊಂಡು ಆಮೇಲೆ ನೈಫಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೆ ಹೆಚ್ಚೋದಕ್ಕೆ ಈಸಿ ಆಗುತ್ತೆ. ರಾತ್ರಿಯೇ ಕಡಲೆಕಾಳನ್ನ ನೆನೆಸಿಟ್ಕೊಬೇಕು. ಬೆಳಿಗ್ಗೆ ಕುಕ್ಕರಲ್ಲಿ ಕಡಲೆಕಾಳನ್ನ ಹಾಕಿ ಅದಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸಿ ಉಪ್ಪು, ಅರಿಶಿನ ಪುಡಿ, ಎಣ್ಣೆನ ಹಾಕಿ ಚೆನ್ನಾಗಿ 4ರಿಂದ 5 ವಿಷಲ್ ಕೂಗಿಸ್ಕೊಬೇಕು. ಕಡಲೆಕಾಳು ಬೆಂದಾದಮೇಲೆ ಅದನ್ನ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಬೇಕು. ಕುಕ್ಕರಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಹಲಸಿನ ಬಡ್ಕನ್ನ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಬಾಡಿಸ್ಕೊಬೇಕು. ಇವಾಗ ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳನ್ನ ಸೇರಿಸ್ಬೇಕು. ಧನಿಯಾ ಪುಡಿ, ಖಾರ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಲೆಕಾಳು ಬೇಯಿಸಿರೋ ಅಂಥ ನೀರನ್ನೇ ಆ್ಯಡ್ ಮಾಡಿ ಹೈ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಬೇಕು. ಹಲಸಿನ ಬಡ್ಕು ಒಂದೇ ವಿಷಲಿಗೆ ಚೆನ್ನಾಗಿ ಬೇಯುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಹಲಸಿನ ಬಡ್ಕು ಮತ್ತು ಕಡಲೆಕಾಳನ್ನ ಹಾಕಿ ಇದಕ್ಕೆ ರುಚಿ ನೋಡಿಬಿಟ್ಟು ಬೇಕಾಗಿರೋ ಅಷ್ಟು ಉಪ್ಪು, ರುಚಿಗೆ ಸ್ವಲ್ಪ ಸಕ್ಕರೆ ಹಾಕಿ ಇದರ ನೀರೆಲ್ಲ ಡ್ರೈ ಆಗೋವರೆಗೂ ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸಬೇಕು. ಹಲಸಿನ ಬಡ್ಕು ಬೇಯೋ ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋಬೋದು. ಒಗ್ಗರಣೆಗೆ ಎಣ್ಣೆಗೆ ಸಾಸಿವೆ, ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಆಫ್ ಮಾಡಿದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ರಸಂ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರಸಂ ಪೌಡರ್ ಹಾಕೋದ್ರಿಂದ ಒಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ ಹಲಸಿನ ಬಡ್ಕಿಗೆ. ನೀರೆಲ್ಲ ಡ್ರೈ ಆಗಿದೆ. ಇವಾಗ ಒಗ್ಗರಣೆನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಲಸಿನ ಬಡ್ಕಿನ ಪಲ್ಯ ರೆಡಿ ಆಗುತ್ತೆ. ಇದು ಅಕ್ಕಿ ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.